ಹಾಯ್ ಫ್ರೆಂಡ್ಸ್, ಇವತ್ತಾದರೆ ಬೋಟಿ ಸಾರು ಮಾಡೋಣ. ಬೋಟಿ ಸಾರಿಗೆ ಬೇಕಾಗಿರೋ ಪದಾರ್ಥ ಎಲ್ಲ ನೋಡೋಣ. ಕಡಲೆ ಇಸ್ಕೊಂಡಿದ್ದೀನಿ, 2 ಸ್ಪೂನಷ್ಟು ಇಸ್ಕೊಂಡಿದ್ದೀನಿ. ಕಡಲೆ, ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ 2.5 ಎತ್ಕೊಂಡಿದ್ದೀನಿ, ಟೊಮಾಟೊ 2, ಗಸಗಸೆ, ಗೋಡಂಬಿ, ಪೆಪ್ಪರ್ ಇಲ್ಲ, ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಸ್ಟಾರ್ 1 ಎತ್ಕೊಂಡಿದ್ದೀನಿ, ಲವಂಗ, ಚಕ್ಕೆ. ಬೋಟಿ ಆದರೆ ಇನ್ನೂ ಕ್ಲೀನ್ ಆಗ್ತಾಯಿದೆ. ಬಾಯ್ಲ್ ಮಾಡ್ಕೋಬೇಕು ಚೆನ್ನಾಗಿ. ಇದನ್ನು ತೊಳೆದ್ಬಿಟ್ಟು ಬಿಸಿನೀರಲ್ಲಿ ಬಾಯ್ಲ್ ಮಾಡಿಕೊಂಡು ಉಪ್ಪು ಅರಿಶಿನ ಎಲ್ಲ ಹಾಕ್ಬಿಟ್ಟು ಬಾಯ್ಲ್ ಮಾಡ್ಕೋಬೇಕು. ಆಮೇಲೆ ತೋರಿಸ್ತೀನಿ. ಇವಾಗಾದರೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಬಾಯ್ಲ್ ಮಾಡ್ಕೊಳ್ಳೋಣ. ಇವಾಗಾದರೆ ಬಾಯ್ಲ್ ಆಗಲಿ. ಇವಾಗಾದರೆ ಬೋಟಿ ಎಲ್ಲ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಆದರೆ ಕುಕ್ಕರ್ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಮಸಾಲ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಮಾಡೋ ವಿಧಾನ ನೋಡೋಣ. ಆಯಿಲ್ ಬಿಸಿ ಆಗೈತೆ, ಇವಾಗಾದರೆ ಬೋಟಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿನೀರಲ್ಲಿ. ನೋಡಿ, ಈ ಥರ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಆಗಿರುತ್ತೆ, ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕಾಣಿಸ್ತೈತೆ. ಇವಾಗಾದರೆ ಈರುಳ್ಳಿ ಫ್ರೈ ಆಗೈತೆ. ಇವಾಗ ಬೋಟಿ ಎಲ್ಲ ಹಾಕೊಳ್ಳೋಣ. ಇವಾಗಾದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ಇವಾಗಾದರೆ ಬೋಟಿ ಫ್ರೈ ಆಗಿಬಿಟ್ಟೈತೆ. ಇವಾಗ ಮಸಾಲ ಹಾಕ್ಕೊಂಡ್ಬಿಡೋಣ. ರುಬ್ಬಿಕ್ಕಿರೋ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ. ವಿಡಿಯೋ ಆದರೆ ಸ್ವಲ್ಪ ಮಿಸ್ ಆಗೈತೆ. ಧನಿಯಾ ಪುಡಿ ಹಾಕಿದ್ದೀನಿ, ಖಾರದ ಪುಡಿ, ಗರಂ ಮಸಾಲ ಹಾಕಿದ್ದೀನಿ. ಇವಾಗಾದರೆ ಮಸಾಲೆ ಎಲ್ಲ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಮುಚ್ಚಳ ಹಾಕೋಣ. ಇವಾಗಾದರೆ ಫ್ರೈ ಆಗೈತೆ. ಇವಾಗಾದರೆ ವಾಟರ್ ಹಾಕ್ಕೊಂಡ್ಬಿಡೋಣ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ. ಇವಾಗ ವಾಟರ್ ಹಾಕ್ಕೊಂಡು ವಿಜಿಲ್ಗೆ ಇಟ್ಕೊಳ್ಳೋಣ. ಇವಾಗಾದರೆ ನೀರೆಲ್ಲ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಪುದೀನ ಹಾಕ್ಕೊಳ್ಳೋಣ. ಕೊತ್ತಂಬರಿ ಪುದೀನ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಇವಾಗ ಸಾಲ್ಟ್ ಆಯ್ತಾ ಇಲ್ವಾ ನೋಡ್ಕೊಳ್ಳೋಣ. ಇವಾಗಲೇ ಉಪ್ಪು ಖಾರ ನೋಡ್ಕೊಂಬಿಡೋಣ. ನನಗಾದರೆ ಸ್ವಲ್ಪ ಉಪ್ಪು ಕಮ್ಮಿ ಆಗೋದು, ಉಪ್ಪು ಹಾಕ್ಕೊಳ್ಳೋಣ. ಇವಾಗಾದರೆ ಒಂದು 4 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 2 ವಿಜಿಲು ಕೂಗಿಸ್ಕೊಂಡಾನೆ. ಇವಾಗ ನೋಡಿ ಫ್ರೆಂಡ್ಸ್, ಬೋಟಿ ಸಾರು ಆಗೈತೆ, ರೆಡಿ ಆಗಿಬಿಟ್ಟೈತೆ. ಓಕೆ ಫ್ರೆಂಡ್ಸ್, ಬಾಯ್.